ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಯಾವುದಾದರೂ ಹೊಸ ಕೆಲಸಕ್ಕೆ ಕೈ ಹಾಕಿದಾಗ ಅಥವಾ ಕಷ್ಟದ ಪರಿಸ್ಥಿತಿ ಎದುರಾದಾಗ ನಮಗೆ ಮೊದಲು ಕಾಡುವುದು ಭಯ. ನನ್ನಿಂದ ಇದು ಸಾಧ್ಯವೇ? ನಾನು ಸೋತು ಹೋದರೆ ಏನು ಮಾಡುವುದು ಎಂಬ ಆತಂಕ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ. ನೆನಪಿಡಿ, ಸ್ವತಃ ಮಹಾಪರಾಕ್ರಮಿ ಅರ್ಜುನನೇ ಯುದ್ಧದ ಆರಂಭದಲ್ಲಿ ಭಯದಿಂದ ನಡುಗಿದ್ದ. ಅವನ ಕೈಯಲ್ಲಿದ್ದ ಗಾಂಡೀವ ಜಾರಿ ಬಿದ್ದಿತ್ತು. ಅಂತಹ ಅರ್ಜುನನನ್ನು ಒಬ್ಬ ಮಹಾನ್ ವೀರನನ್ನಾಗಿ ಪರಿವರ್ತಿಸಿದ್ದು ಶ್ರೀಕೃಷ್ಣನ ಮಾತುಗಳು. ಆ ಮಾತುಗಳು ಇಂದು ನಿಮಗೂ ಹೇಗೆ ಧೈರ್ಯ ನೀಡಬಲ್ಲವು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಭಯ ಎಲ್ಲಿಂದ ಬರುತ್ತದೆ? ಭಯಕ್ಕೆ ಮುಖ್ಯ ಕಾರಣ ಅಜ್ಞಾನ ಮತ್ತು ಅನಿಶ್ಚಿತತೆ. ನಾವು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚಿಸಿದಾಗ ಅಥವಾ ನಾವು ಮಾಡುತ್ತಿರುವ ಕೆಲಸದ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದಿದ್ದಾಗ ಭಯ ನಮ್ಮನ್ನು ಆವರಿಸುತ್ತದೆ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ಅಭಯಂ ಸತ್ವ ಸಂಶುದ್ಧಿ. ಅಂದರೆ ಭಯವಿಲ್ಲದೆ ಇರುವುದೇ ದೈವಿ ಗುಣಗಳಲ್ಲಿ ಮೊದಲನೆಯದು. ನಾವು ಯಾವಾಗಲೂ ನಮ್ಮ ಶರೀರ ಅಥವಾ ನಮ್ಮ ಸ್ಥಾನಮಾನಕ್ಕೆ ಏನಾಗುತ್ತದೆಯೋ ಎಂಬ ಭಯದಲ್ಲಿ ಇರುತ್ತೇವೆ. ಆದರೆ ಕೃಷ್ಣ ಹೇಳುವಂತೆ ಆತ್ಮವು ಅಮರವಾದುದು. ನಾವು ಮಾಡುತ್ತಿರುವ ಕೆಲಸ ಧರ್ಮದ ಹಾದಿಯಲ್ಲಿದ್ದರೆ ಅಲ್ಲಿ ಭಯಕ್ಕೆ ಜಾಗ ಇರಬಾರದು. ಸೋಲು ಮತ್ತು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಬೆಳೆದಾಗ ಭಯ ತಾನಾಗಿಯೇ ಮಾಯವಾಗುತ್ತದೆ. ಆತ್ಮವಿಶ್ವಾಸದ ಗುಟ್ಟು. ಆತ್ಮವಿಶ್ವಾಸ ಎಂದರೆ ಕೇವಲ ಹೊರಗಿನ ಶಕ್ತಿಯಲ್ಲ, ಅದು ನಮ್ಮ ಒಳಗಿನ ಅರಿವು. ಕೃಷ್ಣನು ಹೇಳುತ್ತಾನೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್. ಇದರ ಅರ್ಥ ನಿನ್ನನ್ನು ನೀನೇ ಮೇಲೆತ್ತಬೇಕು, ನಿನ್ನನ್ನು ನೀನೇ ಕೆಳಗೆ ತಳ್ಳಿಕೊಳ್ಳಬಾರದು. ಭಯವನ್ನು ಗೆಲ್ಲಲು 3 ಸೂತ್ರಗಳು. ಜವಾಬ್ದಾರಿಯನ್ನು ಸ್ವೀಕರಿಸಿ. ಭಯ ಬಂದಾಗ ಪಲಾಯನ ಮಾಡಬೇಡಿ. ಅರ್ಜುನ ಯುದ್ಧರಂಗದಿಂದ ಓಡಿಹೋಗಲು ಬಯಸಿದಾಗ ಕೃಷ್ಣ ಅದನ್ನು ಕ್ಲೈಬ್ಯಂ ಎಂದು ಕರೆದನು. ಕ್ಲೈಬ್ಯಂ ಎಂದರೆ ಹೇಡಿತನ ಎಂದರ್ಥ. ಸಮಸ್ಯೆಯನ್ನು ನೇರವಾಗಿ ಎದುರಿಸುವುದೇ ಭಯಕ್ಕೆ ಇರುವ ಏಕೈಕ ಮದ್ದು. ಫಲದ ಬಗ್ಗೆ ಚಿಂತೆ ಬಿಡಿ. ನಾವು ಫಲಿತಾಂಶದ ಬಗ್ಗೆ ಯೋಚಿಸಿದಷ್ಟು ಭಯ ಹೆಚ್ಚಾಗುತ್ತದೆ. ನನ್ನ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಫಲಿತಾಂಶವನ್ನು ದೈವಕ್ಕೆ ಬಿಡುತ್ತೇನೆ ಎಂಬ ಶರಣಾಗತಿ ಭಾವ ನಿಮ್ಮಲ್ಲಿದ್ದರೆ ಅದು ನಿಮ್ಮಲ್ಲಿ ಅದ್ಭುತ ಧೈರ್ಯವನ್ನು ತುಂಬುತ್ತದೆ. ನಿರಂತರ ಸ್ಮರಣೆ. ಕೃಷ್ಣ ಹೇಳುತ್ತಾನೆ, ಮಾಮನುಸ್ಮರ ಯುದ್ಧ ಚ. ಅಂದರೆ ನನ್ನನ್ನು ಸ್ಮರಿಸುತ್ತಾ ಯುದ್ಧ ಮಾಡು. ಇದರರ್ಥ ನಿಮ್ಮ ಕೆಲಸದ ಹಿಂದೆ ಒಂದು ದೊಡ್ಡ ಶಕ್ತಿಯಿದೆ ಎಂಬ ನಂಬಿಕೆ ಇಟ್ಟುಕೊಳ್ಳಿ. ಸ್ನೇಹಿತರೆ, ಭಯಪಡುವವನು ಪ್ರತಿದಿನ ಸಾಯುತ್ತಾನೆ, ಆದರೆ ಧೈರ್ಯವಂತನು ಒಮ್ಮೆ ಮಾತ್ರ ಸಾಯುತ್ತಾನೆ. ನಿಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ಗುರುತಿಸಿ. ಕೃಷ್ಣನ ಈ ಮಾತುಗಳನ್ನು ನೆನಪಿಟ್ಟುಕೊಂಡು ಮುನ್ನುಗ್ಗಿ ಜಯ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮ್ಮಲ್ಲಿ ಸ್ವಲ್ಪವಾದರೂ ಆತ್ಮವಿಶ್ವಾಸ ಮೂಡಿಸಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಮತ್ತು ನೀವು ಎದುರಿಸಿರುವ ಅತಿದೊಡ್ಡ ಭಯ ಯಾವುದು ಎನ್ನುವುದನ್ನು ಕಾಮೆಂಟ್ ಮಾಡಿ.